सुमतिभिरनुमेजं शुद्धकाजं सखाजं सुखमजमनपाजं मुक्तिपाजं विमाजं नृहजमहममेजं जेजमम्ना जगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्यविशदप्रभाजालोल्लासोपहत सकलावत्य तमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हृदे येन प्रादुरभाविभूमिवरदे यस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसवनादिसाधुनिकरश्चाकारि सन्मार्गगः तेनो व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेढमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्ध्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूते पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनस्सरसि भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ 72ನೇ ಸುಧಾಮೂಲದಲ್ಲಿದ್ವಿ. ಅಲ್ಲಿ ಕೆಲವು ವಿಷಯಗಳಾಗ್ತಾ ಇತ್ತು. ಈಗ ಅನುವ್ಯಾಖ್ಯಾನದಲ್ಲಿ ಬಂದ ವಿಷಯ ಏನು? ಸಿದ್ಧಾಂತದ ಬಗ್ಗೆ ಹೇಳ್ತಾ ಇದ್ರು. ಪರಸಿದ್ಧಾಂತ ಅಂದ್ರೆ ಏನು, ಅಪರ ಸಿದ್ಧಾಂತ ಅಂದ್ರೆ ಏನು, ಆ ವಿಷಯ ಬರ್ತಾ ಇತ್ತು. ಅದರಲ್ಲಿ ಕೆಲವುದನ್ನೆಲ್ಲ ಅಪ್ರಧಾನ ಅನ್ನೋ ತರ ಹೇಳಿದ್ದಾರೆ. ಅಂದ್ರೆ ಕೆಲವು ಸಿದ್ಧಾಂತನ, ಉದಾಹರಣೆಗೆ ಈ ಜೀವರು ಮತ್ತೆ ಜಡ ಇದೆಲ್ಲದಕ್ಕಿಂತ ದೇವರು ಬೇರೆ, ಇದು ಅಪ್ರಧಾನನ. ಯಾಕೆಂದ್ರೆ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಪ್ರಧಾನವಾದ ಸಿದ್ಧಾಂತ ಅಂದ್ರೆ ಪಂಚಭೇದನೂ ಕೂಡ ಇದೆ, ಅದರಲ್ಲಿ ಸೇರಿದೆ. ಹೇಗೆ ಹರಿಸರ್ವೋತ್ತಮತ್ವ ಮುಖ್ಯನೋ ಹಾಗೆ ಪಂಚಭೇದ ಸಿದ್ಧಾಂತ ತಾರತಮ್ಯ ಬಹಳ ಮುಖ್ಯ, ಇದು ಕೂಡ. ಆದ್ರೆ ಆನುಷಂಗಿಕ ಸಿದ್ಧಾಂತ ಅಂತ ಹೇಳಿದಾಗ ಕಾಣ್ತಾ ಇದೆ. ಆನುಷಂಗಿಕ ಅಂದ್ರೆ ಅಪ್ರಧಾನ, ಅಷ್ಟೇನ್ ಮುಖ್ಯ ಅಲ್ಲ ಅಂತ. ಅದಕ್ಕಂದ್ರು ಅಷ್ಟೇನ್ ಮುಖ್ಯ ಅಲ್ಲ ಅನ್ನೋ ಅರ್ಥದಲ್ಲ. ಈಗ ಜೀವ ಬೇರೆ ಬೇರೆ, ಜಡ ಬೇರೆ ಜೀವ ಬೇರೆ, ಪರಮಾತ್ಮ ಬೇರೆ ಜಡ ಬೇರೆ, ಪರಮಾತ್ಮ ಜೀವರು ಬೇರೆ. ಹೀಗೆ ಆದ್ರೆ ಮಾತ್ರ ಪರಮಾತ್ಮ ನಮಗಿಂತ ಉತ್ತಮ, ನಾವು ಅವನಿಗಿಂತ ಕನಿಷ್ಠ ಅಂತೆಲ್ಲ ಹೇಳಿಕ್ ಬರುತ್ತೆ. ಅಂದ್ರೆ ಇದೆಲ್ಲ ಅಪ್ರಧಾನ ಅನ್ನೋದು ಯಾವ ಅರ್ಥದಲ್ಲಿ ಇದ್ರೆ ಅದು ಪಂಚಭೇದ ತಿಳಿಯೋದೇ ನಮ್ಮ ಮುಖ್ಯ ಉದ್ದೇಶ ಅಲ್ಲ. ಇವನ್ ಬೇರೆ ಅವನ್ ಬೇರೆ ಅಂತ ತಿಳಿಯೋದೇ ಮುಖ್ಯ, ದೊಡ್ಡದಲ್ಲ. ಈಗ ಈ ಜೀವ ಬೇರೆ, ಈ ಜಡ ಪದಾರ್ಥ ಬೇರೆ, ಈ ಪುಸ್ತಕ ಬೇರೆ, ಈ ಮೊಬೈಲ್ ಬೇರೆ, ಇದು ಜಡಗಳಲ್ಲಿ ಭೇದ. ಮತ್ತೆ ನಾನ್ ಬೇರೆ ನೀವು ಬೇರೆ, ನೀವು ಬೇರೆ ನಾನ್ ಬೇರೆ, ಪರಸ್ಪರ ಬೇರೆ ಜೀವರು. ಇದೆಲ್ಲ ಭೇದ ತಿಳಿಯೋದೇ ದೊಡ್ಡ ವಿಷಯ ಅಲ್ಲ. ಇದನ್ನ ತಿಳಿದು ಏನ್ ಮಾಡ್ಬೇಕು ಅದು ಬೇಕಲ್ಲ. ಯಾವುದನ್ನ ಮುಖ್ಯವಾಗಿ ತಿಳ್ಕೊಳ್ಬೇಕೋ ಅದೇ ಮುಖ್ಯ. ಯಾವುದನ್ನ ತಿಳ್ಕೊಳ್ಳೋದು ಇನ್ನೊಂದಕ್ಕೋಸ್ಕರನೋ ಅದು ಅಮುಖ್ಯ, ಅಷ್ಟೊಂದು ಮುಖ್ಯ ಅಲ್ಲ. ಅದನ್ನ ಭೇದ ಸಿದ್ಧಾಂತ ತಾರತಮ್ಯ ಇದೆಲ್ಲ ಯಾಕೆ ತಿಳ್ಕೊಳ್ಬೇಕು?
ದೇವರ ಸರ್ವೋತ್ತಮತ್ವ ಜ್ಞಾನ ಬರ್ಲಿಕ್ಕೆ. ದೇವರು ಎಲ್ಲರಿಗಿಂತಲೂ ಉತ್ತಮ, ಸಕಲ ಸದ್ಗುಣ ಪೂರ್ಣ, ಇನ್ನು ಸಕಲ ದೋಷ ದೂರ, ಈ ಎಲ್ಲ ವಿಷಯ ಗೊತ್ತಾಗ್ಬೇಕು ಅಂದ್ರೆ ಜೀವ ಜಡ ಬೇರೆ ಬೇರೆ, ಪರಮಾತ್ಮ ಜೀವರು ಬೇರೆ ಅಂತ ಗೊತ್ತಾಗ್ಬೇಕು. ಈ ಭೇದ ಜ್ಞಾನ ಇಲ್ಲದೇನೆ ಅದ್ ಯಾವ್ದು ಬರಲ್ಲ. ಆದ್ರಿಂದ ಭೇದ ತಿಳ್ಕೊಳ್ಬೇಕು ಅಂತ ಅಷ್ಟೇ. ಆದ್ರೆ ಭೇದ ತಿಳಿಯೋದೇ ದೊಡ್ಡ ವಿಷಯ ಅಲ್ಲ. ಅದನ್ನ ತಿಳ್ಕೊಂಡು ಏನ್ ಮಾಡ್ಬೇಕು? ಅದನ್ನ ತಿಳಿದು ಯಾವಾಗ ದೇವರ ಸರ್ವೋತ್ತಮತ್ವ, ದೇವರ ನಿರ್ದೋಷತ್ವ, ಏನು ದೋಷ ಇಲ್ಲ, ಎಲ್ಲ ಗುಣಗಳಿದೆ ಅಂತೆಲ್ಲ ಗೊತ್ತಾಗುತ್ತೋ ಆಗ ಅದು ಸಾರ್ಥಕ. ಹಾಗಾದ್ರೆ ಇನ್ನೊಂದನ್ನು ತಿಳಿಲಿಕ್ಕೋಸ್ಕರ ಇದೆಲ್ಲ ತಿಳಿಬೇಕು. ಹಾಗಾದ್ರೆ ಪಂಚಭೇದ ಸಿದ್ಧಾಂತ ಆಗ್ಲಿ, ತಾರತಮ್ಯ ಸಿದ್ಧಾಂತ ಆಗ್ಲಿ, ಇದಕ್ಕೆಲ್ಲ ಸ್ವತಃ ಪ್ರಯೋಜನ ಇಲ್ಲ. ಅದನ್ನೇ ತಿಳ್ಕೊಂಡು ಉಪಯೋಗ ಇಲ್ಲ. ತಾರತಮ್ಯ ತಿಳಿಯೋದೊಂದು ಏನರ್ಥ? ದೇವರ ಸರ್ವೋತ್ತಮತ್ವ ಗೊತ್ತಾಯ್ತಾ, ಯಾರ್ಯಾರು ಎಷ್ಟೆಷ್ಟು ಗುಣಗಳನ್ನ ಹೊಂದಿದ್ದಾರೆ, ಅವರಲ್ಲಿ ಯಾವ ರೀತಿ ಶ್ರದ್ಧಾ ಭಕ್ತಿಯನ್ ಮಾಡ್ಬೇಕು ಅನ್ನೋದಕ್ಕೆ ಉಪಯೋಗ ಆಯ್ತಾ, ಆಗ ಉಪಯೋಗ. ಸುಮ್ನೆ ಭೇದ ಸಿದ್ಧಾಂತ ತಿಳ್ಕೊಂಡು ಉಪಯೋಗ ಏನು? ಹಾಗಾಗಿ ಪ್ರಧಾನ ಪ್ರಮೇಯ ಉಪಯೋಗಿತ ಯಾವ ತತ್ವ, ಇದೆಲ್ಲ ಪ್ರಧಾನವಾದ ಪ್ರಮೇಯ ಇದೆ. ಅಂದ್ರೆ ಬ್ರಹ್ಮ ಅನ್ನೋ ಶಬ್ದದಿಂದ ಯಾವ ಯಾವ ಗುಣಗಳನ್ನ ದೇವರಲ್ಲಿ ಹೇಳಿದ್ದಾರೆ ಅಂಥದ್ದನ್ನ ತಿಳ್ಕೊಳ್ಳೋದೇ ಮುಖ್ಯ. ಅದನ್ನ ತಿಳಿಲಿಕ್ಕೋಸ್ಕರನೇ ಇವೆಲ್ಲ ವಿಷಯ ಬಂದಿತ್ತು. ಅಷ್ಟೇ ಅಲ್ಲ, ಸ್ವಗತ ಭೇದ ವರ್ಜಿತತ್ವಾದೇಹ ಉಪಲಕ್ಷಣಮೇತತ್ ಅಂತ. ಈಗ ದೇವರ ಬಗ್ಗೆ ಸಾಕಲ್ಲ, ನಾವು ಎಲ್ಲಾ ಒಳ್ಳೆ ಗುಣ ಇದೆ ದೇವರಲ್ಲಿ, ಚೂರು ದೋಷ ಇಲ್ಲ, ಯಾರಿಗೂ ತೊಂದರೆ ಮಾಡಲ್ಲ ದೇವರು, ಸಾಕಲ್ಲ ಎಷ್ಟು ತಿಳ್ಕೊಂಡ್ರೆ. ಇದೇ ಮುಖ್ಯ ತಾನೇ ಕೊನೆಗೆ ತಿಳಿಬೇಕಾಗಿರೋದು. ಇದೆಲ್ಲ ಯಾಕೆ ಬೇಕು ನಮಗೆ? ಯಾವ್ದು ಅಂದ್ರೆ ದೇವರಲ್ಲಿ ಅಪ್ರಾಕೃತ ವಿಗ್ರಹ ಇದೆ ಅಂತ ಒಂದು ವಿಷಯ. ಅಪ್ರಾಕೃತ ವಿಗ್ರಹ ಅಂದ್ರೆ ಏನಂತ? ವಿಗ್ರಹ ಅಂದ್ರೆ ದೇಹ ಅಂತ ಅರ್ಥ. ವಿಗ್ರಹ ಅಂದ್ರೆ ಇನ್ಯಾವುದೋ ಗ್ರಹ ಅಲ್ಲ, ವಿಗ್ರಹ ಅಂದ್ರೆ ದೇಹ ಅಂತ ಅರ್ಥ. ಇನ್ನು ಅಪ್ರಾಕೃತ ಅಂದ್ರೆ ನಮ್ಮ ತರಹ ಪ್ರಕೃತಿ ಸಂಬಂಧ ಪಡದೇ ಇರುವಂತಹ ಒಂದು ದೇಹ, ಅಂದ್ರೆ ಅಪ್ರಾಕೃತ ದೇಹ ದೇವರಿಗಿದೆ ಅಂತ ಅರ್ಥ. ಅದನ್ನ ಅಪ್ರಾಕೃತ ವಿಗ್ರಹ ಇದೆ ಅಂತ. ಇದನ್ನ ಯಾಕೆ ತಿಳ್ಕೊಳ್ಬೇಕು? ಇದೊಂದು ಪ್ರಧಾನ ಸಿದ್ಧಾಂತನ. ಈ ಮಧ್ವಾಚಾರ್ಯರ ಸಿದ್ಧಾಂತ ನಿಜ ಇದು. ಏನು? ದೇವರಿಗೆ ನಮ್ಮಂತೆ ದೇಹ ಇಲ್ಲ, ಅವನ ದೇಹನೇ ಬೇರೆ, ಅದು ಅಪ್ರಾಕೃತ. ಸರಿ, ಇನ್ ತಿಳ್ಕೊಂಡು ಏನ್ ಮಾಡ್ಬೇಕೀಗ? ಈಗ ದೇವರ ಅನುಗ್ರಹ ಆಗ್ಲಿಕ್ಕೆ ಇದನ್ನ ಯಾಕೆ ತಿಳ್ಕೊಳ್ಬೇಕು? ಅವನಲ್ಲಿ ಯಾವುದೇ ದೋಷ ಇಲ್ಲ, ಎಲ್ಲಾ ಗುಣ ಇದೆ, ಹೊಗಳ್ತಾ ಇದ್ರೆ ಸಾಕು ದೇವರಿಗೆ, ದೋಷ ಇಲ್ಲ ಅಂದ್ರೆ ಸಾಕು. ಅಪ್ರಾಕೃತ ವಿಗ್ರಹ ಅಂತೆಲ್ಲ ಈ ರೀತಿ ನಮ್ಮಂತೆ ದೇಹ ಇಲ್ಲ ದೇವರಿಗೆ, ಇನ್ ತಿಳ್ಕೊಳ್ಳೋದ್ರ ಉಪಯೋಗ ಒಂದು. ಇದು ಎರಡನೇದು ಸ್ವಗತ ಭೇದ ವಿವರ್ಜಿತ. ಈ ಶಬ್ದ ಬಹಳ ಪ್ರಸಿದ್ಧ. ಸ್ವಗತ ಭೇದ ವಿವರ್ಜಿತ ಅಂದ್ರೆ ಅರ್ಥ, ತನ್ನಲ್ಲಿ ಯಾವುದೇ ತರಹದ ಭೇದ ಇಲ್ಲ. ಸ್ವಗತ ಭೇದ, ತನ್ನಲ್ಲಿರುವಂತಹ ಭೇದ ಇಲ್ಲ. ಏನ್ ತನ್ನಲ್ಲಿರೋ ಭೇದ ಇಲ್ಲ ಅಂದ್ರೆ ಅರ್ಥ, ತನಗೂ ತನ್ನ ಯಾವುದೇ ರೂಪಗಳಿಗೂ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತ. ತನ್ನ ರೂಪಗಳು ಅಂದ್ರೆ ಈಗ ನಾರಾಯಣ ಮೂಲ ರೂಪಿ ಪರಮಾತ್ಮ, ಅವನ ರೂಪ ಅಂದ್ರೆ ಮತ್ಸ್ಯಾದಿ ಅವತಾರಗಳು. ತನ್ನ ರೂಪಗಳಿಗೂ ತನಗೂ ಭೇದ ಒಂಚೂರು ಇಲ್ಲ. ಅಂದ್ರೆ ಮತ್ಸ್ಯನಿಗೆ ಶಕ್ತಿ ಕಡಿಮೆ, ನರಸಿಂಹದೇವರಿಗೆ ಜಾಸ್ತಿ ಶಕ್ತಿ, ಹೀಗೆಲ್ಲ ಭೇದ ಚಿಂತನೆ ಮಾಡ್ತಾರೆ. ಶಕ್ತಿ ಬೇರೆ ಬೇರೆ ಇದೆ, ತಾರತಮ್ಯ ಇದೆ, ಯಾವ ಚಿಂತನೆ ಮಾಡ್ತಾರೆ, ಎಲ್ಲ ಒಂದೇ ರೂಪ, ಅದ್ರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಇನ್ನೊಂದು ಸ್ವಗತ ಭೇದ ವಿವರ್ಜಿತ ಅನ್ನೋದಕ್ಕೆ ನಿಜವಾಗಿ ಇನ್ನೂ ನಿಜವಾದ ಅರ್ಥ ಹೇಳ್ಬೇಕು ಅಂದ್ರೆ, ಏನು ಅಮುಖ್ಯ ಅರ್ಥ ಅಂತಲ್ಲ, ಅಂದ್ರೆ ಸ್ವಗತ ಭೇದ ವಿವರ್ಜಿತ ಅಂದ್ರೆ ಅವನಿಗೂ ಅವನ ರೂಪಗಳಿಗೂ ಭೇದ ಇಲ್ಲ ಅಂತ ಒಂದು ಅರ್ಥ ನಿಜ. ಇನ್ನೊಂದು, ಭಗವಂತನಿಗೂ ಅವನ ಅಂಗಾಂಗಗಳಿಗೂ, ಅವನ ಕೈ ಕಾಲು ಅವನಿಗೂ, ಅವನ ಕಣ್ಣಿಗೂ ಅವನಿಗೂ, ಅವನ ಕಿವಿ ಅವನಿಗೆ, ಹೀಗೆ ಯಾವುದೇ ತರಹದ ಭೇದ ಚೂರು ಇಲ್ಲ. ಅವನ ಕೈ ಅವನ ಕಾಲು ಅವನು ಎಲ್ಲ ಒಂದೇ, ಅವನ ಕಣ್ಣು ಅವನು ಒಂದೇ. ಕಣ್ಣಿಗೇನ್ ಶಕ್ತಿನೋ ಇಡೀ ದೇಹಕ್ಕೂ ಅದೇ ಶಕ್ತಿ, ಕಾಲಿಗೇನ್ ಶಕ್ತಿನೋ ಅದೇ ಅವನ ದೇಹ, ಇಡೀ ಅವನಿಗೆ ಶಕ್ತಿ, ಅವನ ಶಕ್ತಿ. ಅವನ ಕೂದಲಿಗೇನ್ ಶಕ್ತಿನೋ ಒಂದು ಕೂದಲಿಗೆ ಇಡೀ ದೇಹಕ್ಕಿರೋ ಶಕ್ತಿ ಅದು ಒಂದೇ. ಅವನ ಒಂದು ಹಲ್ಲಿಗೆ ಏನ್ ಶಕ್ತಿನೋ ಅದು ಇಡೀ ದೇಹಕ್ಕಿರುವಂತ ಶಕ್ತಿ. ಹೀಗೆ ನಮ್ಮಲ್ಲಿ ಹಾಗಲ್ಲ. ನಮಗೆ ಕೈಯಲ್ಲಿ ಶಕ್ತಿ ಇದ್ದವನಿಗೆ ಕಾಲಲ್ಲಿ ಸರಿಯಾಗಿ ಶಕ್ತಿ ಇರಲ್ಲ, ಕಾಲಲ್ಲಿ ಶಕ್ತಿ ಇದ್ದವನಿಗೆ ಕೈಲಿ ಶಕ್ತಿ ಇರಲ್ಲ. ಎರಡೂ ಸೇರ್ಕೊಂಡ್ರೆ ಒಂದು ಸ್ವಲ್ಪ ಶಕ್ತಿ ಇರುತ್ತೆ ಜೀವನಿಗೆ. ಕೈ ಕಾಲಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವ್ನಿಗೆ ತುಂಬಾ ಕಷ್ಟ ಪಡ್ಬೇಕಾಗಿ ಬರುತ್ತೆ. ಆದ್ರೆ ದೇವರಿಗೆ ಹಾಗಲ್ವೇ ಅಲ್ಲ. ದೇವರಿಗೆ ತನ್ನ ಅವಯವಗಳು ಅಂತ ಯಾವ್ದ್ಯಾವ್ದಿದೆ, ತನ್ನ ಕೈಕಾಲುಗಳು, ಅದಕ್ಕೂ ತನಗೂ ಚೂರೂ ಭೇದ ಇಲ್ಲ, ವ್ಯತ್ಯಾಸನೇ ಇಲ್ಲ. ಅಂದ್ರೆ ಎಲ್ಲಾ ತರಹದ ಶಕ್ತಿಗಳು ಎಲ್ಲದಕ್ಕೂ ಸಮಾನವಾಗಿದೆ. ಇದು ಸ್ವಗತ ಭೇದ ವಿವರ್ಜಿತ ಅನ್ನೋದಕ್ಕೆ ಅರ್ಥ. ಇದನ್ನ ತಿಳ್ಕೊಂಡು ನಾವ್ ಏನ್ ಮಾಡ್ಬೇಕೀಗ ಅಂತ. ಸ್ವಗತ ಭೇದ ವಿವರ್ಜಿತ ಆಗ್ಲಿ, ವಿವರ್ಜಿತತ್ವವಾಗ್ಲಿ, ಅಥವಾ ಈ ಅಪ್ರಾಕೃತ ವಿಗ್ರಹ, ದೇವರಿಗೆ ಇರುವಂತಹ ವಿಗ್ರಹ ದೇಹ ಅಪ್ರಾಕೃತ ಅಂತ ಆಗ್ಲಿ, ಇದನ್ನೆಲ್ಲ ತಿಳ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ? ಇದು ಪ್ರಧಾನ ಅಲ್ವಲ್ಲ ಅಂದ್ರೆ, ಇದು ಪ್ರಧಾನ ಅಲ್ದೇ ಇರ್ಬೋದು,
ಆದ್ರೆ ಪ್ರಧಾನವಾಗಿ ನಾವೇನ್ ತಿಳ್ಕೊಳ್ಬೇಕೋ ಅದಕ್ಕೆ ಇದು ಬೇಕು. ಈ ಜ್ಞಾನ ಇಲ್ದೇನೆ ಪ್ರಧಾನವಾದ ವಿಷಯ ನಿಮ್ಗೆ ಗೊತ್ತೇ ಆಗಲ್ಲ. ಈಗ ದೇವರಲ್ಲಿ ದೋಷ ಇಲ್ಲ ಅಂತ ಯಾಕೆ ಹೇಗ್ ಗೊತ್ತಾಯ್ತು ನಿಮ್ಗೆ? ದೇವರಲ್ಲಿ ಚೂರು ದೋಷ ಇಲ್ಲ. ಯಾಕೆ? ಅಪ್ರಾಕೃತ ದೇಹ ಇರೋದ್ರಿಂದ ಅವನಿಗೆ ದೋಷ ಇಲ್ಲ. ಈಗ ಲೋಕದಲ್ಲಿ ನಾವ್ ಹೀಗ್ ಕಂಡಿದೀವಿ. ಇದೆಲ್ಲ ನಮ್ಗೆ ಮತ್ತೆ ಜಿಜ್ಞಾಸಾಧಿಕರಣ ನ್ಯಾಯಸುಧಾದಲ್ಲಿ ಬರುತ್ತೆ, ವಿಷಯಗಳು ವಿಸ್ತಾರವಾಗಿ ಬರುತ್ತೆ. ಇಲ್ಲೂ ಒಂದ್ಸರಿ ಕೇಳಿದ್ರೆ ಅದಿನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಏನ್ ಇಲ್ಲಿ ಬಂತು? ಅಪ್ರಾಕೃತ ದೇಹ ಅಂತ ಬಂತಲ್ಲ. ಈಗ ದೇಹ ಯಾರ್ಯಾರಿಗಿದೆಯೋ ಅವನಲ್ಲಿ ದೋಷ ಇಲ್ವಾ? ನಾವೆಲ್ಲ ಹೇಳ್ತಾ ಇರ್ತೀವಿ, ಎಲ್ರೂ ಮನುಷ್ಯರೇ ತಾನೆ, ಮನುಷ್ಯರಂದ್ಮೇಲೆ ಏನೋ ಒಂದ್ ದೋಷ ಇದ್ದೇ ಇರತ್ತಾನೆ. ಏನ್ ದೇವತೆಗಳಲ್ಲೂ ದೋಷ ಇರುತ್ತಾನೆ? ದೇವರಲ್ಲ. ದೇವರಲ್ಲೂ ದೋಷ ಇರುತ್ತಾನೆ, ಅವನು ನಮ್ ತರನೇ ತಾನೆ, ಒಬ್ಬ ಚೇತನ ತಾನೆ. ಅಲ್ಲ, ವ್ಯತ್ಯಾಸ ಇದೆ. ದೇವರಿಗೆ ನಮ್ ತರ ದೇಹ ಇಲ್ಲ. ಈಗ ನಮಗೆ ಇರುವಂತಹ ದೇಹ ಬೇರೆ, ನಾವೆಲ್ಲ ಮನುಷ್ಯರು, ಆ ಮನುಷ್ಯರನ್ನ ದೋಷ ಇದ್ದೇ ಇರತ್ತೆ. ಅದ್ ನಮ್ಗೆಲ್ಲ ಇರೋ ದೇಹ ಒಂದೇ, ಒಪ್ಕೊಳ್ಬಹುದು. ಯಾಕಂದ್ರೆ ದೇಹ ಒಂದೇ. ನಮ್ ಪಾಂಚಭೌತಿಕ ಎಲ್ಲ ಪೃಥ್ವಿ ತತ್ವದಿಂದ ಜಲ ತೇಜಸ್ ಎಲ್ಲ ಈ ತತ್ವದಿಂದ ನಿರ್ಮಾಣ ಆಗಿದ್ದ ದೇಹ ಇದು. ಅದ್ ದೋಷ ಇರಬಹುದು. ದೇವರಿಗೆ ದೋಷ ಇಲ್ಲ. ಯಾಕೆಂದ್ರೆ ಅವನ ದೇಹ ನಮ್ ತರ ಅಲ್ಲ, ಅಪ್ರಾಕೃತ ವಿಗ್ರಹ, ಅದು ಅಲೌಕಿಕವಾದ ವಿಗ್ರಹ, ಅದು ದೇಹ, ಅದು ನಮ್ ತರ ಅಲ್ಲ. ಹಾಗಾಗಿ ದೇವರಲ್ಲಿ ದೋಷಕ್ಕೆ ಅವಕಾಶನೇ ಇಲ್ಲ. ಆದ್ರಿಂದ ಜಗತ್ನಲ್ಲಿ ನಾವೇನ್ ನೋಡ್ತೀವಿ, ಯಾರ್ಯಾರಿಗ್ ದೇಹ ಅಂತಿದೆಯೋ ಅವನಲ್ಲಿ ಏನೋ ಒಂದು ದೋಷ ಇದ್ದೇ ಇರುತ್ತೆ. ಇದು ಜಗತ್ನಲ್ಲಿ ನಮಗ್ ಗೊತ್ತಿರೋ ವ್ಯಾಪ್ತಿ ಅಂತ ಕರಿತೀವಿ. ನಾವೆಲ್ಲ ಹಿಂದೆ ಅನುಮಾನ ಪ್ರಕರಣ ಸುಮಾರು ದಿವಸಗಳು ನಡೀತು. ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ, ಅಡುಗೆ ಮನೆ ತರ, ಯಾಗಶಾಲೆ ತರ. ಹಾಗಾಗಿ ಪರ್ವತದ ಮೇಲೆ ಧೂಮ ನೋಡ್ತಾನೆ, ಅಲ್ಲಿ ವನ್ನಿ ಇದೆ ಅಂತ ಅನುಮಾನ ಮಾಡ್ಕೊಳ್ತಾನೆ ಅಂತೆಲ್ಲ ಸುಮಾರು ದಿವಸ ಬಂತು. ಅದ್ರ ಉಪಯೋಗ ಎಲ್ಲಿ ಅಂದ್ರೆ ಇಂಥ ಕಡೆ ಉಪಯೋಗ. ಲೋಕದಲ್ಲಿ ಒಂದು ವ್ಯಾಪ್ತಿ ಇದೆ. ಏನ್ ವ್ಯಾಪ್ತಿ ಅಂದ್ರೆ ಯಹ ದೇಹವಾನ್ ಯತ್ರ ಯತ್ರ ದೇಹ ತತ್ರ ತತ್ರ ದೋಷ. ಯಾರ್ಯಾರಲ್ಲಿ ದೇಹ ಉಂಟೋ ಅವನಲ್ಲೆಲ್ಲ ದೋಷ ಕಂಡಿದೆ. ಯಾರ್ಯಾರಲ್ಲಿ ದೇಹ ಇದೆಯೋ, ಯಾರ್ಯಾರು ದೇಹವನ್ನು ಹೊಂದಿದಾನೋ ಅವನಲ್ಲಿ ಏನೋ ಒಂದು ದೋಷ ಇರ್ಲೇಬೇಕು. ಇದು ವ್ಯಾಪ್ತಿ. ಇದಕ್ ವ್ಯಭಿಚಾರ ಹೇಳಿಕ್ ಬರಲ್ಲ. ಇದು ಸರಿ ಇಲ್ಲ ಈ ನಿಯಮ ಅಂತ ಹೇಳ್ಬೇಡಿ. ಯಾರ್ದೇ ಆಗ್ಲಿ ವ್ಯಕ್ತಿ, ಅವನು ಗುರು ಆಗ್ಲಿ ಯಾರೇ ಆಗ್ಲಿ, ಮನುಷ್ಯ ಅಂದ್ಮೇಲೆ ಅವನಿಗೆ ದೋಷ ಇರ್ಲೇಬೇಕು. ಆ ದೋಷದಲ್ಲಿ ಏನಿರುತ್ತೆ ಅಂದ್ರೆ ಅಲ್ಪ ಸ್ವಲ್ಪ ತಾರತಮ್ಯ ಇದೆ, ನಿಜ. ಕೆಲವರಲ್ಲಿ ಜಾಸ್ತಿ ಇದೆ, ಕೆಲವರಲ್ಲಿ ಕಡಿಮೆ, ಇನ್ನೂ ಕಡಿಮೆ ಅಂತ ಹೋಗಿ ಹೋಗಿ ತುಂಬಾ ಕಡಿಮೆ ದೋಷ ಇದೆ ಅಷ್ಟೇ. ದೋಷ ಇಲ್ಲ ಅಂತ ಅರ್ಥ ಅಲ್ಲ, ದೋಷ ಇರೋದು ಕಡಿಮೆ ಇದೆ ಅಂತ ಅರ್ಥ. ರಾಗ ದ್ವೇಷ ಅಸೂಯೆ ಕಾಮ ಕ್ರೋಧ ಲೋಭ ಇಲ್ವೇ ಇಲ್ಲ ಅಂತ ಹೇಳಿಕ್ ಸಾಧ್ಯನಾ? ಇಲ್ವೇ ಇಲ್ಲ ಅಂದ್ರೆ ಅವ್ನ್ ದೇವರಾಗ್ಬೇಕಾಗ್ ಬರುತ್ತೆ, ಇಲ್ಲ ವಾಯುದೇವರಾಗ್ಬೇಕಾಗ್ ಬರುತ್ತೆ. ಅದೆಲ್ಲ ಸಾಧ್ಯ ಇಲ್ಲ. ಇದ್ದದ್ದು ಯಾವ ಪ್ರಮಾಣದಲ್ಲಿದೆ ಅನ್ನೋದು ಮುಖ್ಯ ಅಷ್ಟೇ. ಆ ಪ್ರಮಾಣ ತುಂಬಾ ಕಡಿಮೆ ಆದಷ್ಟು ಅವನು ಶ್ರೇಷ್ಠ, ಅವನು ವೈರಾಗ್ಯ ಶಿಖಾಮಣಿ ಅಂತ ಅವನ ಕರೆಯೋ. ಆದ್ರಿಂದ ಲೋಕದಲ್ಲಿ ಯಾರ್ಯಾರಿಗೆ ದೇಹ ಇದೆ, ಆ ದೇಹ ಇರೋನಲ್ಲೆಲ್ಲ ದೋಷ ಇದ್ದೇ ಇರುತ್ತೆ. ಇದು ನಾವು ಒಪ್ಪಿರೋದು. ಮತ್ತೆ ದೇವರಿಗೆ ದೇಹ ಇದೆಯೋ ಇಲ್ವೋ ಅಷ್ಟ್ ಹೇಳಿ ಇದೆಲ್ಲ ತರ್ಕ ಮಾಡೋದಂತಾರಲ್ಲ, ಅನುಮಾನ. ಅದು ದೇವರಲ್ಲಿ ದೇಹ ಇದೆಯೋ ಇಲ್ವೋ, ಒಪ್ಪಿದಿರೋ ಇಲ್ವೋ, ಒಪ್ಲೇಬೇಕು. ದೇವರ ದೇಹ ತುಂಬಾ ಚೆನ್ನಾಗಿದೆ ಅಂತ ವರ್ಣನೆ ಮಾಡೋರು ನಾವು. ಮುಕ್ತರ ದೇಹನೇ ಈಗ ಕೇಳಿದ್ವಿ ಭಾಗವತದಲ್ಲಿ. ಮುಕ್ತರ ದೇಹ ಹೇಗಿದೆ, ಅವ್ರಿಗೆ ಎಷ್ಟು ಭುಜ ಇದೆ, ಎಷ್ಟು ಆಭರಣ ಹಾಕೊಂಡಿದ್ದಾರೆ, ಇಷ್ಟು ಮುಕ್ತರ ದೇಹವೇ ಇಷ್ಟು ಸುಂದರವಾಗಿದೆ, ಒಳ್ಳೆ ಆಕಾರ ಅಂದ್ರೆ ದೇವರ ದೇಹ ಇನ್ನೆಷ್ಟಿರ್ಬೇಕು. ಹಾಗಾದ್ರೆ ಅವನ್ಗೂ ದೇಹ ಇದೆ ಅಂತ ಆದ್ಮೇಲೆ ನಮ್ ತರ ಯಾಕೆ ದೋಷ ಇಲ್ಲ? ಯಾಕಂದ್ರೆ ಲೋಕದಲ್ಲಿ ಈ ತರ ವ್ಯಾಪ್ತಿ ಇದೆ. ಯಾರ್ಯಾರಲ್ಲಿ ದೇಹ ಉಂಟೋ ಅವರಲ್ಲೆಲ್ಲ ದೋಷ ಇದ್ದೇ ಇದೆ. ಹೇಗೆ ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ವನ್ನಿ ಇರ್ಲೇಬೇಕು, ಆ ತರ ಆಯ್ತಲ್ಲ ಈಗ. ಅಂದ್ರೆ ನೋಡಿ, ಯಾವ ದೇಹದ ಬಗ್ಗೆ ನಾವ್ ಹೇಳಿದ್ದದನ್ನ, ಯಾರ್ಯಾರಿಗೆ ದೇಹ ಇದೆಯೋ ಅವರಲ್ಲೆಲ್ಲ ದೋಷ ಇದೆ ಅಂತ ಅರ್ಥ ಅಲ್ಲ. ಯಾರ್ಯಾರಿಗೆ ಪ್ರಾಕೃತ ದೇಹ ಇದೆಯೋ ಅವರಿಗೆಲ್ಲ ದೋಷ ಇದೆ ಅಂತ ಅರ್ಥ. ವ್ಯಾಪ್ತಿ ಸ್ವಲ್ಪ ಚೇಂಜ್ ಮಾಡ್ಬೇಕು. ಅದು ಹಾಗಲ್ಲ, ವ್ಯಾಪ್ತಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ. ಯಾರ್ಯಾರಿಗೆ ಅಪ್ರಾಕೃತ ದೇಹ ಉಂಟು ಅವರಿಗೆಲ್ಲ ದೋಷ ಇದೆ ಅಂತ ಅರ್ಥ. ಯಾವುದು ಅಪ್ರಾಕೃತ ದೇಹ? ಅಪ್ರಾಕೃತ ದೇಹ ಯಾರಿಗಿದೆ ಅವ್ರಿಗೆ ದೋಷ ಇಲ್ಲ. ಅಂದ್ರೆ ಈಗ ಮುಕ್ತರಿಗೆ, ಈ ಮೋಕ್ಷದಲ್ಲಿ ಇರೋರಿಗೆ ಅಪ್ರಾಕೃತ ದೇಹ ಇದೆ. ಅದನ್ನ ಯಾರ್ಯಾರಿಗೆ ಅಪ್ರಾಕೃತ ದೇಹ ಇದೆಯೋ ಅವರಲ್ಲೆಲ್ಲ ದೋಷ ಇಲ್ಲ. ಯಾರ್ಯಾರಿಗೆ ಪ್ರಾಕೃತ ದೇಹ ಇದೆಯೋ ಅವರೆಲ್ಲ ದೋಷ ಇದೆ ಅಂತ ಹೀಗೆ ಅರ್ಥ ಮಾಡ್ಕೊಬೇಕು. ಅದ್ ಬಿಟ್ಟು ನಾವು ಯಾರ್ಯಾರಿಗೆ ದೇಹ ಇದೆಯೋ ಅವರೆಲ್ಲ ದೋಷ ಇದೆ ಅಂದ್ರೆ ತಪ್ಪಾಗತ್ತೆ. ಇದು ಸರಿ ಇಲ್ಲ ಈ ವ್ಯಾಪ್ತಿ. ಅದರಿಂದ ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ, ನಿಜ. ಎಲ್ಲೆಲ್ಲಿ ಬೆಂಕಿ ಇದೆಯೋ ಅಲ್ಲೆಲ್ಲ ಹೊಗೆ ಇರ್ಬೇಕು ಇಲ್ಲ. ಆ ತರ ಒಂದು ತರ ವ್ಯಾಪ್ತಿ ಹೇಳ್ಬೋದು, ಇನ್ನೊಂದ್ ತರ ವ್ಯಾಪ್ತಿ ಹೇಳ್ಬೇಕು ಬರ್ಬೇಕು ಅಂತ ಇಲ್ಲ. ಇನ್ನು ಅಷ್ಟೇ ಅಲ್ಲ, ಯಾರ್ಯಾರಿಗೆ ಈ ಸುಖ ಇದೆಯೋ ಅವನಿಗೆಲ್ಲ ದೇಹ ಇರ್ಲೇಬೇಕು, ಇದು ಒಪ್ಬೇಕಾಗ್ ಬರುತ್ತೆ. ಯಾಕಂದ್ರೆ ದೇಹ ಇಲ್ಲದೆ ಸುಖ ಹೇಗ್ ಬರುತ್ತೆ? ಆದ್ರೆ ನೋಡಿ, ಈ ನಿಯಮ ತಪ್ಪಾಗತ್ತೆ. ಎಲ್ಲಿ ಅಂದ್ರೆ ಯಾರ್ಯಾರಿಗೆ ಸುಖ ಅಂತಿದೆಯೋ ಅವನಿಗೆಲ್ಲ ಪ್ರಾಕೃತ ದೇಹ ಇರಲೇಬೇಕು ಅಂದ್ರೆ ತಪ್ಪಾಗತ್ತೆ ನಿಯಮ.
ಒಂದು ಸೈಡ್ ಇಂದ ವ್ಯಾಪ್ತಿ ಹೇಳ್ಬೋದು, ಇನ್ನೊಂದ್ ಸೈಡ್ ಇಂದ ವ್ಯಾಪ್ತಿ ಹೇಳಲಿಕ್ಕೆ ಬರ್ಬೇಕು ಅಂತಿಲ್ಲ. ಅದು ವ್ಯಾಪ್ತಿ ಅನ್ನಿಸ್ಕೊಳಂಗಿಲ್ಲ. ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇರ್ಲೇಬೇಕು ಒಪ್ಪೋಣ, ಎಲ್ಲೆಲ್ಲಿ ಬೆಂಕಿ ಇದೆಯೋ ಅಲ್ಲೆಲ್ಲ ಹೊಗೆ ಇರ್ಲೇಬೇಕು ಇಲ್ಲ. ಅದು ಕೆಲವು ಸಲ ವ್ಯಭಿಚಾರ ಆಗ್ಬೋದು, ತಪ್ಪಾಗ್ಬೋದು. ಹಾಗೆ ಯಾರ್ಯಾರಲ್ಲಿ ಪ್ರಾಕೃತ ದೇಹ ಇದೆಯೋ ಅವನಿಗೆಲ್ಲ ದೋಷ ಇದ್ದೇ ಇದೆಯಾ, ಒಪ್ಪೋದು, ತಪ್ಪಿಲ್ಲ. ಯಾರ್ಯಾರಿಗೆ ಸುಖ ಆಗ್ತಾ ಇದೆಯೋ ಅವನಿಗೆಲ್ಲ ಪ್ರಾಕೃತ ದೇಹ ಇರ್ಲೇಬೇಕು, ಇಲ್ಲ, ಹಾಗೇನಿಲ್ಲ. ಸುಖ ದೇವರಿಗೂ ಆಗ್ತಾ ಇದೆ, ಅವನಿಗೇನ್ ಪ್ರಾಕೃತ ದೇಹ ಇಲ್ಲ. ಮುಕ್ತರಿಗೆ ದೇಹ ಪ್ರಾಕೃತ ಇಲ್ಲ ಆದ್ರೆ ಸುಖ ಆಗ್ತಾ ಇದೆ, ಅದರಿಂದ ಅದು ಸರಿ ಇಲ್ಲ. ಹಾಗಂತ ಯಾರ್ಯಾರಿಗೆ ಪ್ರಾಕೃತ ದೇಹ ಇದೆಯೋ ಅವರಿಗೆಲ್ಲ ಈ ದುಃಖ ಆಗಬೇಕು ಅದು ಇಲ್ಲ. ಯಾಕೆ ಅಂದ್ರೆ ಈಗ ವಾಯುದೇವರಿದ್ದಾರೆ, ವಾಯುದೇವರಿಗೆ ಪ್ರಕೃತಿ ಬಂಧನ ಇಲ್ಲ, ಪ್ರಕೃತಿ ತತ್ವ ಇದೆ. ಯಾಕಂದ್ರೆ ಅವರು ಸಂಸಾರದಲ್ಲಿ ಇರ್ತಾರೆ. ಆದ್ರೆ ಅದು ದಗ್ಧ ಪಟಾಯಮಾನ, ಸುಟ್ಟು ಬಟ್ಟೆ ತರ ಅಂತ ಹೇಳ್ತಾರೆ. ಅದನ್ನ ಹೇಳ್ದೆ, ದಗ್ಧ ಪಟಾಯಮಾನ ಅಂತ. ಸುಟ್ಟೋದ ಬಟ್ಟೆ ತರ ವಾಯುದೇವರಿಗೆ ಪ್ರಕೃತಿ ತತ್ವ ಇರುತ್ತೆ. ಅದೇನ್ ಕೆಲಸ ಮಾಡಲ್ಲ, ಆದ್ರೆ ಇರತ್ತೆ. ಅದು ಸುಟ್ಟೋದ ಬಟ್ಟೆ ತರ ಇರುತ್ತೆ ಅಷ್ಟೇ. ಅದಕ್ಕೆ ವಿನೀರ ಪ್ರಕೃತಿ ತಯ ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಒಂದು ಗ್ರಂಥ ಬರೀಲಿಕ್ಕೆ ಹೊರಟ್ರೆ ವಿಘ್ನನೇ ಬರಲ್ವಂತೆ. ಯಾಕೆ ಅವ್ರಿಗೆ ವಿಘ್ನ ಬರಲ್ಲ, ಪೂರ್ಣವಾಗಿ ಬರೀತಾರೆ ಅಂದ್ರೆ ಅವ್ರಿಗೆ ಪ್ರಕೃತಿ ಬಂಧನ ಇಲ್ವೇ ಇಲ್ಲ. ಪ್ರಕೃತಿ ಬಂಧನಕ್ಕೆ ಯಾರು ಸಿಲುಕಿದ್ದಾರೆ ಅವ್ರ ಗ್ರಂಥ ಪ್ರಾರಂಭ ಮಾಡಿದ್ರೆ ಮುಕ್ತಾಯ ಆಗುತ್ತೋ ಇಲ್ವೋ, ಮಂಗಳಾಚರಣೆ ಮಾಡ್ಬೇಕು, ಕರ್ತವ್ಯ ಇದೆ. ಅವ್ರು ದೇವ್ರ ಪ್ರಾರ್ಥನೆ ಮಾಡ್ಬೇಕು, ಮಂಗಳಾಚರಣೆ ಮಾಡಿದಷ್ಟು ಅವ್ರ ಗ್ರಂಥ ಸರಿಯಾಗಿ ಮುಕ್ತಾಯ ಆಗತ್ತೆ. ಆದ್ರೆ ಮಧ್ವಾಚಾರ್ಯರಿಗೆ ಮಂಗಳಾಚರಣೆ ಮಾಡೋ ಅಗತ್ಯನೇ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಪ್ರಕೃತಿ ಬಂಧನನೇ ಇಲ್ಲ. ಹಾಗಂತ ಸಂಸಾರದಲ್ಲಿ ಮತ್ತೆ ಹೇಗಿದ್ದಾರೆ, ಅದು ಸುಟ್ಟೋದ್ ಬಟ್ಟೆ ತರ ಇದೆ ಅಷ್ಟೇ, ಅವ್ರಿಗೆ ಅದೇನ್ ಕೆಲಸ ಮಾಡಲ್ಲ ಅಂತ ಅರ್ಥ. ಹಾಗಾಗಿ ಒಂದು ನಿಯಮ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟ ಶಾಸ್ತ್ರದಲ್ಲಿ. ಎಲ್ಲೆಲ್ಲಿ ಹೀಗಿದೆಯೋ ಅಲ್ಲಲ್ಲಿ ಹೀಗಿರ್ಲೇಬೇಕು ಅಂದ್ರೆ ಯೋಚನೆ ಮಾಡಿ ಹೇಳ್ಬೇಕಾಗಿ ಬರುತ್ತೆ. ಚೂರ್ ಆಚೆ ಈಚೆ ಯಾರಾದ್ರು ದೋಷ ತೋರಿಸಿದ್ರೆ ಅದನ್ ಬಿಟ್ಟು ಕೆಲವುದನ್ ಬಿಟ್ಟು ಹೀಗೆ ಅಂತ ಹೇಳ್ಬೇಕಾಗತ್ತೆ ನಿಯಮ ಮಾಡ್ತಾ. ಆ ರೀತಿ ಪ್ರಕೃತದಲ್ಲಿ ಕೊನೆಯದಾಗಿ ಏನಾಯ್ತಂದ್ರೆ ಸ್ವಗತ ಭೇದ ವಿವರ್ಜಿತ, ಅಂದ್ರೆ ತನ್ನಗೂ ತನ್ನ ಅವತಾರ ರೂಪಗಳಿಗೂ ಯಾವುದೇ ಭೇದ ಇಲ್ಲ ಅಂತ ತಿಳ್ಕೊಳ್ಳೋದು ಮುಖ್ಯ. ಅಷ್ಟೇ ಅಲ್ಲ, ಅವನಿಗೆ ಇರುವಂತಹ ದೇಹ ನಮ್ಮ ನಿಮ್ಮ ತರಹ ದೇಹ ಅಲ್ಲ ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ. ಇದನ್ನ ಇಲ್ಲಿ ನ್ಯಾಯಸುಧಾದಲ್ಲಿ ಸ್ವಗತ ಭೇದ ವರ್ಜಿತತ್ವಾದೇರ್ ಉಪಲಕ್ಷಣ ಮೇತದ, ಇದನ್ನು ಜೊತೆಗೆ ಸೇರಿಸ್ಕೊಳ್ಳಿ. ಈ ಉಪಲಕ್ಷಣ ಅನ್ನೋ ಶಬ್ದ ಬರುತ್ತೆ ಶಾಸ್ತ್ರದಲ್ಲಿ, ತುಂಬಾ ಸಲಿ ಬರುತ್ತೆ. ಇದು ಬಹಳ ಮುಖ್ಯ ಶಬ್ದ. ಉಪಲಕ್ಷಣವಾಗಿ ಇಟ್ಕೊಳ್ಳೋದು ಅಂದ್ರೆ ಇನ್ನೂ ಸ್ವಲ್ಪ ಜೊತೆಗೆ ತಗೊಳ್ಬೇಕು ಅಂತ, ಬರೀ ಇಷ್ಟೇ ಅಲ್ಲ ಇದನ್ನೂ ಸೇರಿಸ್ಕೊಳ್ಳಿ ಅಂತ ಅರ್ಥ. ಅದನ್ನ ಹೇಳ್ಬೇಕಾದ್ರೆ ಉಪಲಕ್ಷಣ ಅಂತ ಹೇಳ್ತಾರೆ. ಈಗ ಒಬ್ಬನಿಗೊಂದು ಉಪದೇಶ ಕೊಟ್ಟ, ಸಂಧ್ಯಾವಂದನೆ ಮಾಡ್ಬೇಕು, ಎಂದಿಗೂ ಮರಿಬಾರ್ದಾಯ್ತಾ, ಸಂಧ್ಯಾವಂದನೆ ಮಾಡ್ಬೇಕು. ಬರೀ ಸಂಧ್ಯಾವಂದನ, ದೇವ್ರ ಪೂಜೆ, ಬ್ರಹ್ಮ ಯಜ್ಞ ಎಲ್ಲ ಬಿಟ್ಬಿಡ್ಬೋದಾಗಾದ್ರೆ? ಅವ್ನು ಹೇಳಿದ್ದೇನು, ಸಂಧ್ಯಾವಂದನೆ ತುಂಬಾ ಮುಖ್ಯ, ಅದನ್ನ ಹಿಡ್ಕೊಂಡ್ರೆ ಇನ್ನೆಲ್ಲ ಮಾಡ್ಬೇಕು ಅಂತ ಅರ್ಥ. ಮೂಲವಾದ ಸಂಧ್ಯಾವಂದನೆ ಜೊತೆಗೆ ಉಪಲಕ್ಷಣವಾಗಿ ಎಲ್ಲಾ ಮಾಡು ಅಂತ ಅರ್ಥ. ಅದರಿಂದ ಸಂಧ್ಯಾವಂದನೆ ಮಾಡು ಅನ್ನೋದು ಉಪಲಕ್ಷಣ ಅಂತ ಯಾರೋ ಬಳಸಿದ್ರು ಅಂತ ಇಟ್ಕೊಳ್ಳಿ. ಒಬ್ಬ ಹೇಳ್ದ ಗುರು ಶಿಷ್ಯನಿಗೆ, ಸಂಧ್ಯಾವಂದನೆ ಮಾಡೋದು ಉಪಲಕ್ಷಣ ನಿನ್ಗೆ ಹೇಳಿದ್ದು ಅಂತ. ಅಲ್ಲಿ ಅರ್ಥ ಏನು, ಬರೀ ಸಂಧ್ಯಾವಂದನೆ ಅಲ್ಲ, ಅದ್ರ ಜೊತೆಗೆ ಇದೆಲ್ಲ ಸೇರಿಸ್ಕೊ ಅಂತ ಅರ್ಥ. ಏನೇನು ಅವಶ್ಯಕವೋ ಅದೆಲ್ಲ ಮಾಡ್ಬೇಕು ಅಂತ. ಆ ಸಂದರ್ಭದಲ್ಲ ಉಪಲಕ್ಷಣ ಅಂತ ಶಬ್ದ ಬರೆಸ್ತಾರೆ. ಅಂದ್ರೆ ಆ ಶಬ್ದ ಹೇಳ್ತಾ ಇರೋ ಒಂದೇ ಅರ್ಥ ಅಲ್ಲ, ಇನ್ನು ಜೊತೆಗೆ ಅನೇಕ ಅರ್ಥವನ್ನು ಸೇರಿಸ್ಕೊಳ್ಬೇಕು ಅಂತ. ಇದಕ್ಕೆ ಪ್ರಸಿದ್ಧ ಉದಾಹರಣೆ ಶಾಸ್ತ್ರದಲ್ಲಿ ಕೊಡೋದಿದೆ. ಕಾಕೇಭ್ಯೋದ್ ಅಧಿರಕ್ಷತಾಮ್ ಅಂತ ಉದಾಹರಣೆ ಕೊಡ್ತಾರೆ. ಮೊಸರನ್ನ ಅಲ್ಲಿ ಒಂದ್ ಬಟ್ಲಲ್ಲಿ ಇಟ್ಟಿದ್ದ, ಅದನ್ನ ನೋಡ್ಕೊಂತ ಬಿಟ್ಟು ಹೋದ, ಕಾಗೆ ಬಂದ್ರೆ ಓಡ್ಸು ಅಂತ ಹೇಳಿದ್ದ. ಆ ಕಡೆ ಬೆಕ್ಕು ಬಂದ್ರೆ ಅವಾಗ ಬಿಟ್ಬಿಡ್ತಾನ ಮೊಸರನ್ನ ತಿನ್ಲಿಕ್ಕೆ ಆ ಬೆಕ್ಕಿಗೆ? ಯಾಕಂದ್ರೆ ಅವ್ನು ಹೇಳಿದ್ ಕಾಕೇಭ್ಯ ಅಂತ, ಬರೀ ಕಾಕ ಅಂತ ಶಬ್ದ ಹೇಳಿದ, ಕಾಗೆ ಅಂತ. ಬೆಕ್ ಬಿಡಾಲ ಅಂತೇನು ಹೇಳಿಲ್ಲ. ಬೆಕ್ಕಿನಿಂದ ಅಂದ್ರೆ ಬಂದ್ ಕಪಾಳಕ್ ಹೊಡಿತಾನ. ಯಾಕೆ ಹೊಡಿತಾನೆ? ಮೊಸರನ್ನ ಕಾಪಾಡ್ಕೋ ಬಟ್ಲಲ್ಲಿ ಇರೋದು, ಅದು ಕಾಗೆ ಬರ್ಲಿ ಬೆಕ್ ಬರ್ಲಿ ಮತ್ತೊಂದ್ ಬರ್ಲಿ, ಕಾಪಾಡೋದು ನಿನ್ ಕರ್ತವ್ಯ. ಅದು ಹೇಳ್ಬೇಕಾದ್ರೆ ಕಾಕ ಅಂತ ಅಷ್ಟೇ ಹೇಳ್ದ. ಅದು ಕಾಕ ಪದ ಉಪಲಕ್ಷಣ ಅಂತ ಹೇಳ್ತಾರೆ. ಬರೀ ಕಾಗೆ ಅಲ್ಲ, ಯಾವ್ದ್ಯಾವ್ದು ಮೊಸರನ್ನ ತಿಂದು ಹಾಕ್ಲಿಕ್ಕೆ ಬರುತ್ತೋ ಪ್ರಾಣಿಗಳು ಎಲ್ಲದರಿಂದಲೂ ರಕ್ಷಣೆ ಮಾಡುವಂತ. ಆದ್ರಿಂದ ಕಾಕ ಪದ ಉಪಲಕ್ಷಣ ಅಂತ ಹೇಳೋದಿದೆ. ಹಾಗೆ ಇಲ್ಲಿ ಸುಧಾ ಪಂಕ್ತಿಯಲ್ಲಿ ಸ್ವಗತ ಭೇದ ವರ್ಜಿತತ್ವಾದೇಹ ಉಪಲಕ್ಷಣ ಮೇತತ್, ಇದರ ಜೊತೆಗೆ ಇನ್ನೂ ಸ್ವಲ್ಪ ಇಟ್ಕೊಳ್ಳಿ. ಏನದು? ಆಗ ಪರಿಮಾಣ ಟಿಪ್ಪಣಿಯಲ್ಲಿ ವಿಸ್ತಾರ ಮಾಡಿದ್ರು. ಹಾಗಾದ್ರೆ ಯಾವ ಅಂಶ ತಗೊಳ್ಬೇಕು? ಅಪ್ರಾಕೃತ ವಿಗ್ರಹ, ಅದನ್ನ ರಾಯ ತಿಳಿಸ್ತಾರೆ. ಹೀಗೆ ನಮ್ಗೆ ಮೇಲ್ನೋಟಕ್ಕೆ ಸುಧಾದಲ್ಲಿ ಎಲ್ಲ ಸಿಗತ್ತೆ ಅಂತಿಲ್ಲ, ಅದಕ್ಕೆ ಟಿಪ್ಪಣಿಯನ್ನು ನೋಡ್ಲೇಬೇಕು, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಈ ತರದ ವಿಷಯಗಳು ಇದೆ. ಇಷ್ಟಾಗಿ ಮುಂದೆ 73ನೇ ಸುಧಾ ಮೂಲ, ಈ ಭಗವಂತನ ನಿರ್ದೋಷತ್ವ, ಅಂದ್ರೆ ಭಗವಂತನಲ್ಲಿ ಯಾವುದೇ ದೋಷ ಇಲ್ಲ ಅಂತ ತಿಳ್ಕೊಳ್ಬೇಕಾದ್ರೂ ಇನ್ನೊಂದು ಅಂಶವನ್ನು ತಿಳಿಬೇಕಂತೆ. ಅದು ಯಾವುದು? ಯದಭೇದೇ ತದನ್ವಯ. ಈಗ ಪಂಚಭೇದ ಸಿದ್ಧಾಂತವನ್ನ ಹೇಳಿದ್ರು. ಅದು ಪಂಚಭೇದ ಅಂತ ಬರದೇ ಇದ್ರು ಕೂಡ ಅನೇಕ ಭೇದ ಇದೆ ದೇವರಲ್ಲಿ ಒಪ್ಪಬೇಕು. ಯಾಕೆ ಒಪ್ಪಬೇಕು ಅಂದ್ರೆ
ಒಂದ್ ವೇಳೆ ಜೀವನೇ ಪರಮಾತ್ಮ ಅಂತ ಇಟ್ಕೊಳ್ಳಿ, ಜಡನೇ ಪರಮಾತ್ಮ ಅಂತ ಇಟ್ಕೊಳ್ಳಿ. ಅದೇ ಪರಮಾತ್ಮನೇ ಜೀವ, ಜಡ ಅಂದ್ರೆ ಪರಮಾತ್ಮನೇ. ಎಲ್ಲ ಪರಮಾತ್ಮನೇ ಆದ್ರೆ ಪರಮಾತ್ಮನಲ್ಲಿ ದೋಷ ಬರುತ್ತೋ ಬರಲ್ವೋ? ಎಲ್ಲಾರು ದೋಷ ಬರ್ಬೇಕು. ಈಗ ನಾನು ಪರಮಾತ್ಮ, ನೀವು ಪರಮಾತ್ಮ, ಇರೋ ಜಗತ್ತಲ್ಲಿ ಒಬ್ಬ ಕಳ್ಳ ಅವನು ಪರಮಾತ್ಮ, ಒಬ್ಬ ಸುಳ್ಳು ಹೇಳೋನು ಅವನು ಪರಮಾತ್ಮ. ಎಲ್ಲಾನು ಕೂಡ ದೇವರ ಅವತಾರನೇ ಆಗ್ಬಿಟ್ರೆ ಆಗ ದೇವರಲ್ಲಿ ಎಷ್ಟು ದೋಷ ಬಂತು? ಅನಂತ ಗುಣಗಳು ಬರ್ಲಿಲ್ಲ, ಅನಂತ ದೋಷಗಳು ಬರ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಯದಭೇದೆ, ಭಗವಂತನೊಂದಿಗೆ ಇಡೀ ಜಗತ್ತಿಗೆ ಅಭೇದ ಹೇಳ್ಬಾರ್ದು, ಭೇದ ಸಿದ್ಧಾಂತ ಇರ್ಬೇಕು. ಯಾವತ್ತು ಭೇದ ಸಿದ್ಧಾಂತವನ್ನು ಒಪ್ಪಿದ್ರೆ ಮಾತ್ರ ದೇವರ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ. ಅವನಲ್ಲಿ ಸಕಲ ಸದ್ಗುಣಗಳಿದೆ ಅಂತ. ಒಂದ್ ವೇಳೆ ಅಭೇದವನ್ನು ಒಪ್ಪಿದ್ರೆ ಆಗ ಎಲ್ಲಾ ದೋಷ ಬರ್ಬೇಕಾಗಿ ಬರುತ್ತೆ ಅಂತ. ಈ ರೀತಿ ನಾವು ಭೇದ ಸಿದ್ಧಾಂತವನ್ನ ಯಾಕೆ ತಿಳ್ಕೊಳ್ಬೇಕು, ತಾರತಮ್ಯ ಸಿದ್ಧಾಂತವನ್ನ ಯಾಕೆ ತಿಳಿಬೇಕು, ಸ್ವಗತ ಭೇದ ವಿವರ್ಜಿತ ಯಾಕೆ ತಿಳಿಬೇಕು, ಅಪ್ರಾಕೃತ ವಿಗ್ರಹ ಯಾಕೆ ತಿಳಿಬೇಕು ಭಗವಂತನ ಬಗ್ಗೆ ಅಂದ್ರೆ, ನಮ್ಮ ಲಕ್ಷ್ಯ ಇರೋದು ದೇವರಲ್ಲಿ ಒಳ್ಳೆ ಗುಣಗಳಿದೆ, ಎಲ್ಲಾ ಗುಣ, ಯಾವುದೇ ದೋಷ ಇಲ್ಲ, ಇಡೀ ಜಗತ್ ಜನ್ಮಾದಿ ಕಾರಣ, ಈ ಮೂರು ಪ್ರಧಾನ. ಇದನ್ನ ತಿಳ್ಕೊಳ್ಳಿಕ್ಕೆ ಎಲ್ಲ ಬರ್ತಾ ಇರೋದು ಈ ವಿಷಯ. ಅದನ್ನ ಯಾವುದೇ ಒಂದು ವಿಷಯವನ್ನ ಹೇಳಿದ್ರು ದೇವರ ಬಗ್ಗೆ ಅದು ಕೊನೆಗೆ ಮೂರಲ್ಲೇ ನಿಲ್ಲೋದು. ಆ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ದೇವರ ಅನುಗ್ರಹ ಆಗತ್ತೆ ಅಂತ ಹೀಗೆ ವಿವರಣೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಸುಂದರವಾದ ವಿವರಣೆ ಇದೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.